ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಣಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಟೈಮು 11 ಗಂಟೆ ಆಗಿದೆ. ಮನೆ ಕೆಲಸ ಎಲ್ಲ ಮುಗಿಸಿ ನಾನು ರೆಡಿಯಾಗಿದ್ದೀನಿ. ಕಾರ್ತಿಕ್ ಇದೆ, ಎಲ್ಲೂ ಹೋಗಿರಲಿಲ್ಲ. ದೇವ್ರ ಗುಡಿಗೂ ಎಲ್ಲಾದರೂ ಹೋಗಬೇಕು ಅಂತ ಇತ್ತು, ಹೋಗಿರಲಿಲ್ಲ. ಅದಕ್ಕೆ ಇವತ್ತು ಲಾಂಗ್ ಆಫ್ ಹಾಲಿಡೇ ಇರೋ ಕಾರಣ ಎಲ್ಲಾದರೂ ಹೋಗಿ ಬರೋಣ ಅಂತ ದೇವ್ರಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇವತ್ತಿನ ದಿನದಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಇವಾಗ ಹೋಗ್ತೀನಿ, ರೆಡಿ ಆಗಿದ್ದೀನಿ. ನಿಖಿಲ್ ಅವರು ರೆಡಿ ಆಗಿದ್ದಾರೆ. ಇದು ಹೋಗ್ತಾ ಬಿಸಿಲಿರತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಸ್ಕಾರ್ಫ್ ಅದು ಕಟ್ಕೊಳ್ಳಿಕ್ಕೆ ಅಂತ ಇದಷ್ಟು ತೊಗೊಂಡಿದ್ದೀನಿ. ಹೋಗಬೇಕು ಇವಾಗ. ತಡಿ ಇವಾಗ ಒಂದು ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು ನನಗೆ, ಯಾಕೇನೋ ಗೊತ್ತಿಲ್ಲ. ಈ ರಸ್ತೆ ಅಂತೂ ಇಷ್ಟು ಹಾಳಾಗ್ಬಿಟ್ಟಿದೆ. ನಿಖಿಲ್ ಅವರು ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ. ಇವಾಗ ಹೋಗಬೇಕು. ಪೂಜೆಗೆ ಹಣ್ಣು ಕಾಯೋದು ತೊಗೊಳ್ಬೇಕು, ಇಲ್ಲೇ ತೊಗೊಂಡು ಹೋಗೋಣ ಅಂತ. ಇವಾಗ ಕಾರ್ತಿಕ್ ಮಾಸ ಇರೋದ್ರಿಂದ ಫುಲ್ ಸ್ವಲ್ಪ ರಶ್ ಇದೆ. ನಡಿ. ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಕಾಯ್ವಾಡಿಸ್ಕೊಳ್ತಾ ಇದ್ದಾರೆ ನಿಖಿಲ್ ಅವರು. ಒಳಗಡೆ ದರ್ಶನ ಎಲ್ಲ ಮಾಡಿದ್ವಿ. ಅಲ್ಲಿ ಫೋಟೋಸು ವೀಡಿಯೋಸ್ಗೆ ಅಷ್ಟೊಂದು ಅಲಾವ್ ಇರೋದಿಲ್ಲ, ಅದಕ್ಕೆ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಆಮೇಲೆ ಇವಾಗ ಊಟ ಮಾಡಬೇಕು. ಅಪೋಸಿಟ್ಸ್ ಎಲ್ಲ ರೂಮ್ ಇದೆ. ಎಲ್ಲ ಫಂಕ್ಷನ್ ಮಾಡ್ತಾರೆ, ತೊಟ್ಲ ಹಾಕೋದು, ಹೆಸರಿಡೋದು, ಒಬ್ಬೊಬ್ಬರು ಬೇಡ್ಕೊಂಡಿರ್ತಾರಲ್ಲ, ಮದುವೆ ಮಾಡೋದು, ಎಂಗೇಜ್ಮೆಂಟು. ಇವಾಗ ಅಲ್ಲೊಂದೇನೋ ಪ್ರೋಗ್ರಾಮ್ ಆಗಿದೆ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇಲ್ಲೊಂದು ಸ್ವಲ್ಪ ನೀರು ಬಿಟ್ಟಿದ್ದಾರೆ ಕಾಲು ತೊಳ್ಕೊಬೇಕು ಅಂತ. ಎಲ್ಲರೂ ಬಂದು ರೆಡಿ ಮಾಡಿಬಿಡ್ತಾರೆ. ಅಲ್ಲೇನೋ ಜರಿ ಹೋಗ್ತಾ ಇದ್ದಿರ್ಬೋದು, ಸೌಂಡ್ ಬರ್ತಾಯಿದೆ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಕಾಲೆಲ್ಲ ಸುಡು ಅಂತ ಸುಡ್ತಾ ಇದೆ. ಪಾಟಿಕಲ್ಲು ಫುಲ್ ಕಾದ್ಬಿಡತ್ತದು. ನೀರು ನಿಂತಿದೆ, ಇಲ್ಲದು ಆವಾಜ್ ಬರ್ತಾ ಇರೋದು. ಫಿಶ್ ಎಲ್ಲ ತುಂಬ ಇದೆ ಇದರಲ್ಲಿ, ಕಾಣ್ತಾ ಇರ್ಬೋದು ನಿಮಗೆ. ಬ್ಲ್ಯಾಕ್ ಇನ್ನು ಸಣ್ಣದಿದೆ, ಅದು ದೊಡ್ಡ ಆಗಬೇಕು. ವಾಯ್ಸು ಕೊಟ್ಟಿದ್ದೆ ನಾನು, ಅದೊಂದು ಯಾಕೋ ಮ್ಯೂಟ್ ಆಗಿದೆ, ಅದಕ್ಕೋಸ್ಕರ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ಜನ ಮಾಡಿದ್ದಾರೆ, ಇನ್ನೂ ಅಷ್ಟೊಂದು ಜನ ಇಲ್ಲ. ನಾವೇ ಇವಾಗ ಹೋಗ್ತಾ ಇರೋದು. ಪ್ಲೇಸ್ ಇರುತ್ತೆ. ಇವಾಗ ಊಟ ಮಾಡ್ತಾ ಇದ್ದೀವಿ. ಈ ರೀತಿ ಇದೆ. ತುಂಬ ದಿನ ಆಯಿತು ನಾವು ಇಲ್ಲಿ ಬಂದೆ. ಏನೋ ದೇವ್ರ ಗುಡಿಗೆ ಬಂದೆ. ಪ್ರಸಾದ ಒಂದು ಟೇಸ್ಟ್ ಇರುತ್ತೆ. ಸಾಂಬಾರು ಕೊಟ್ಟಿದ್ದಾರೆ. ದೇವ್ರಂತೂ ನನ್ನ ಬಿಟ್ಟು ಊಟ ಮಾಡ್ತಾಯಿದ್ದಾರೆ ಪಟ ಪಟ. ದೇವ್ರ ಪ್ರಸಾದ ಅಮೃತ.
ಮಸ್ತಾಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಊಟ. ಇವಾಗ ಒಂದು ಸ್ವಲ್ಪ ಕುತ್ಕೊಂಡು ಹೋಗೋಣ ಅಂತ ಇಲ್ಲಿ ಕುತ್ಕೊಳಕ್ಕೆ ಬಂದಿದ್ದೀವಿ. ಮತ್ತೊಬ್ಬರು ಏನೋ ಫಂಕ್ಷನ್ ಇದೆ, ಅವರು ಊಟ ಮಾಡಿರಿ ಅಂತ ಇದ್ರು. ನಾವು ಪ್ರಸಾದ ತೊಗೊಂಡಿದ್ವಲ್ಲ, ಅದಕ್ಕೆ ಬೇಡ ಅಂತ ಬೇಡ್ಕೊಂಡವರು ಮತ್ತೆ ಮಾಡ್ತಾರೆ, ತುಲಾಭಾರ ಮಾಡ್ತಾರೆ. ಬಿಸಿಲು ಭಾಳ ಇದೆ. ಇಲ್ಲಿ ಬರೋದೇ ದರ್ಶನ ಮಾಡಿಕೊಂಡು ಊಟ ಮಾಡಬೇಕು ಅಂತ. ದೇವ್ರ ಪ್ರಸಾದಕ್ಕೆ ಏನು ವ್ಯಾಲ್ಯೂ ಇರುತ್ತಲ್ಲ, ಹೊಟ್ಟೆ ತುಂಬಿರುತ್ತೆ, ಆದರೂ ಮನಸ್ಸು ತುಂಬೋದಿಲ್ಲ, ಮತ್ತು ಊಟ ಮಾಡಬೇಕು ಅಂತಲೇ ಅನ್ಸುತ್ತೆ. ಹೋಗೋಣ. ಆಯ್ತು, ಇವಾಗ ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ, ಮತ್ತೆ ರಿಟರ್ನ್ ಹೋಗ್ತೀವಿ. ಭಾಳ ಅಕಸ್ಮಾತ್ ತಗೋದು ಇಲ್ಲ, ಆಮೇಲೆ ಭಾಳ ಕತ್ಲ ಆಯ್ತಂದರೆ ರಸ್ತೆಯಲ್ಲಿ ಯಾರೂ ಇರೋದಿಲ್ಲ, ಫುಲ್ ಜಂಗಲ್ ಏರಿಯಾ ಇದೆಯಲ್ಲ, ಅದಕ್ಕೋಸ್ಕರ. ಇವಾಗ ಟೈಮು 2:30 ಆಯಿತು. ತೊಗೊಳ್ಬೇಕು ಅಂತ ಬಂದಿದ್ದೀವಿ. ಫುಲ್ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಎಲ್ಲ, ಬಳೆ ನೋಡಬೇಕು ಅಂತ. ಈ ಬಳೆ ಒಂಥರ ಬೇರೆ, ಇಲ್ಲಿ ಉಳುವಿ ಸ್ಪೆಷಾಲಿಟಿ ಇದು ನಾರ್ಮಲ್ ಆಗಿ ನಾವು ಹಾಕ್ಕೊಳ್ಳೋದು. ಅಲ್ಲಿಟ್ಟಿತ್ತು ಸ್ಕೂಟಿ, ಇವಾಗ ತೊಗೊಂಡು ಬರ್ತಾ ಇದ್ದಾರೆ. ಒಂದು ಸ್ವಲ್ಪ ಬಳೆ ಅದು ತೊಗೊಂಡ್ವಿ ನಮ್ಮ ಅತ್ತೆಗೆ, ನನಗೆ. ಯಾವುದೇ ಎಷ್ಟೇ ರಿಚ್ ಆಗಿರಲಿ, ಏನೇ ಇರಲಿ, ಬಳೆ ಮತ್ತು ಹೂವು ಅದ್ರ ಮೇಲೆ ಅಟ್ರಾಕ್ಷನ್ ತುಂಬ ಆಗುತ್ತೆ. ನಮ್ಮ ಅತ್ತೆ ಅವ್ರಿಗೆ ನನಗೆ ತೊಗೊಂಡೆ, ಮತ್ತು ಮಕ್ಕಳಿಗೆ ಒಂದು ಸ್ವಲ್ಪ ಏನಾದರೂ ಇಲ್ಲಿವರೆಗೂ ಬಂದದನ್ನು ತೊಗೊಂಡು ಹೋಗಬೇಕಲ್ಲ. ಆಯ್ತು, ಇವಾಗ ನಾನು ಎಲ್ಲೂ ಸ್ಟಾಪ್ ಇಲ್ಲ, ಡೈರೆಕ್ಟ್ ಬ್ಯಾಕ್ ಟು ಹೋಮ್ ಅಂತ ಹೋಗ್ತಾ ಇರೋದು. ಬಿಸಿಲು ಭಾಳ ಇದೆ. ಬೆಳಗ್ಗೆ ಬರುವಾಗ ಈ ರಸ್ತೆಗೆ ತುಂಬ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ನನಗೆ. ಅಂದರೆ ಈ ಸೈಡ್ ನಾವು ಬರೋದು ತುಂಬಾ ಕಡಿಮೆ ಅಂದ್ರೂ ತುಂಬ ರೇರ್ ಆಗಿ ಯಾವಾಗಾದರೂ ಇಲ್ಲೇ ಉಳುವಿಗೆ ದೇವ್ರಿಗೆ ಬಂದರೆ ಅಷ್ಟೇ, ಇಲ್ಲಾಂದರೆ ಈ ರಸ್ತೆಗೆ ಮಾತ್ರ ಬರೋದೇ ಇಲ್ಲ. ಫಾರೆಸ್ಟ್ ಏರಿಯಾ ಇದೆ, ಫಾರೆಸ್ಟಿಂದ ಎಲ್ಲ ಫೆಸಿಲಿಟಿ ಇರುತ್ತೆ ಅವ್ರಿಗೆ. ಒಂದು ರಸ್ತೆನಾದರೂ ಸರಿ ಮಾಡ್ಕೊಳ್ಬೇಕಲ್ಲ, ಜನ ಅಡ್ಡಾಡೋದಿಲ್ಲ ಅಂತಲ್ಲ, ಪಾಪ ಎಲ್ಲರೂ ಅಡ್ಡಾಡ್ತಾರೆ ಇಲ್ಲಿ, ಸ್ವಲ್ಪನೂ ಕೇರೆ ಮಾಡೋದಿಲ್ಲಪ್ಪ. ತುಂಬ ಇಷ್ಟು ವರ್ಸ್ಟ್ ಆಗಿದೆ ರಸ್ತೆ. 1 ಅವರ್ಗೆ ನನಗೆ ಹತ್ರ ಉಳುವಿಗೆ ಇನ್ನೂ 20 ಕಿಲೋಮೀಟರ್ಸ್ ಏನೋ ಇತ್ತು. ನನಗೆ ತಲೆ ಕೆಟ್ಟ ಅನಿಸ್ಬಿಡ್ತು, ರಿಟರ್ನ್ ಹೋಗ್ಬಿಡೋನೇನೋ ಅಂತ. ಅದು ಹೇಳಿದೆ ಇವರಿಗೆ, ಸಾಕ್ರೆ ರಿಟರ್ನ್ ಹೋಗ್ಬಿಡೋಣ ಏನೋ ಅಂತ. ಅಷ್ಟೊಂದು ಹಾಳಾಗಿಬಿಟ್ಟಿದೆ ರಸ್ತೆ. ಎಷ್ಟು ಜನ ಪಾಪ ಅಡ್ಡಾಡ್ತಾರೆ. ಇವಾಗ ಉಳುವಿ ಜಾತ್ರೆ ಕಾರ್ತಿಕಲ್ಲೆಲ್ಲ ನಡೀತಾನೆ ಬರ್ತಾ ಇರ್ತಾರೆ, ಏನೂ ರಸ್ತೆಗೆ ಫೆಸಿಲಿಟಿ ಮಾಡಿಲ್ಲ ಅವರು. ಇಷ್ಟೊಂದು ಹಾಳಾಗಿದೆ. ಮತ್ತು ಟ್ರಾವೆಲಿಂಗ್ ಮಾಡೋರಿಗಂತೂ ತುಂಬ ಸಾಕಾಗಿ ಹೋಗ್ಬಿಡುತ್ತೆ. ವಾಮಿಟಿಂಗ್ ನನಗೆ ಯಾವಾಗೂ ಬರೋದಿಲ್ಲ, ಅದು ಒಂಥರ ಬರೋದೇ ಇಲ್ಲ, ಬಟ್ ಏನೋ ಸೆನ್ಸೇಷನ್ ಆಗುತ್ತೆ. ಹಾಫ್ ಆನ್ ಅವರ್ ಅಂದರೆ ತುಂಬ ಆಗ್ಬಿಡ್ತದು, ಸೆನ್ಸೇಷನ್ ಆಗ್ತಾ ಇರುತ್ತೆ. ಕೆಟ್ಟ ವರ್ಸ್ಟ್ ಆಗಿದೆ ಇದು ರಸ್ತೆ. ಯಾವಾಗ ಸರಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ರಿಟರ್ನ್ ಬರುವಾಗ ಇದನ್ನೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ನಿಮ್ಮ ಜೊತೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲೊಂದು ಬ್ರಿಡ್ಜ್ ಇತ್ತು, ಇವರಂದ್ರು ಒಂದು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ತಾ ಇತ್ತು. ಇವ್ರು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ಫುಲ್ ನೀರು ತುಂಬಿರ್ತಿತ್ತು, ಇದು ಮಳೆಗಾಲದಲ್ಲಿ ಫುಲ್ ತುಂಬತ್ತೆ. ಇವಾಗ ಒಂದು ಸ್ವಲ್ಪ ಕಡಿಮೆನೂ ಆಗಿದೆ. ಜರಿ ಬರ್ತಾಯಿದೆ, ಸೌಂಡ್ ಬರ್ತಾ ಇರ್ಬೋದು ನಿಮಗೆ. ಕಣ್ಣೆತ್ತಿ ನೋಡೋಕ್ಕಾಗ್ತಾ ಇಲ್ಲ, ಆ ಥರ ಬಿಸಿಲು. ಇವಾಗ ಬಂದು ಮನೆಗೆ ಮುಟ್ಟಿದ್ವಿ. ಟೈಮು 4:30 ಆಗಿದೆ, ಸಾಕಾಯಿತು. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನಿಮಗೆ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೀನಿ. ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇದು ಈ ರೀತಿ ಪರ್ಪಲ್ ಆಗಿ ಬ್ಯಾಂಗಲ್ಸು, ಇದು ನಾ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಈ ರೀತಿ ಯೆಲ್ಲೋ ಮತ್ತು ಗ್ರೀನು ಎರಡೂ ಕಾಂಬಿನೇಷನ್ ಇದ್ದಿದ್ದು, ಇದು ನಾನೇ ತೊಗೊಂಡಿದ್ದು. ಇದು ಅಲ್ಲಿ ಉಳುವಿಯಲ್ಲಿ ಈ ರೀತಿಯಾಗಿ ಸಿಗುತ್ತೆ. ನಂಗೆ ಅಷ್ಟೊಂದು ಇದು ಲೈಕ್ ಆಗಲಿಲ್ಲ. ನಮ್ಮ ಅತ್ತೆಯವ್ರಿಗೂ ಅಂತ ಒಂದು ಮರೂನ್ ಕಲರು ಮತ್ತು ಇದು ಬ್ಲೂವಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಅವರಿಗೆ ಅಂತ ಇದನ್ನು ಅವ್ರಿಗೆ ತೊಗೊಂಬಂದಿದ್ದೀನಿ. ಇದು ಮಕ್ಕಳಿಗೆ ಯೂಸ್ ಆಗಲಿ ಅಂತ, ಅಡುಗೆ ಸಾಮಾನೆಲ್ಲ ಪದೇ ತೊಗೊಳ್ತಾನೆ ಇರ್ತೀವಲ್ಲ, ಬೇಡ ಅಂತ ಇದು ಕಂಪಾಸು ಸೆಟ್ ಇದೆ, ಈ ರೀತಿ ಅವ್ರಿಗೆ ತೊಗೊಂಬಂದಿದ್ದೆ.
ಇಷ್ಟೇ ಮತ್ತೆಂತಂದಿಲ್ಲ. ಫುಲ್ ಸುಸ್ತಾಗಿದೆ. ಟೈಮು ಅಲ್ಲಿಂದ ಬರುವಷ್ಟೊತ್ತಿಗೆ 4:30 ಆಗಿತ್ತು. ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಟೀ ಮಾಡಿ ಕೊಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಿದ್ದು. ಅದಕ್ಕೆ ಇದನ್ನು ಅವರಿಗೆ ಅಂತ ತೊಗೊಂಡೆ. ಅವರು ಹಾಕ್ಕೊಳ್ತಾರಲ್ಲ ಇಂಥದ್ದು, ಇದೆಲ್ಲ ನಾನು ಅಷ್ಟೊಂದು ಯೂಸ್ ಮಾಡೋದಿಲ್ಲ. ಅದಕ್ಕೆ ಅವರಿಗಂತ ಇದನ್ನು ತೊಗೊಂಡೆ. ಇವತ್ತಿಗೆ ಇಷ್ಟೇ ನನ್ನ ವಿಡಿಯೋ ಆ್ಯಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸಣ್ಣ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ. ಇದೇ ರೀತಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.